ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ರಾಜಕೀಯ ವಿದ್ಯಮಾನಗಳು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೂ ಸಹ ನಡೆಯುತ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪೆರೇಸಂದ್ರ ಪೊಲೀಸ್ ಠಾಣೆಯ PSI ಜಗದೀಶ್ ರೆಡ್ಡಿ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ರೀತಿಯಾದಂತಹ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ರೈತರು ಸಹ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ರು. ಆದ್ರೆ ಇಂದು ಸಚಿವ ಜಮೀರ್ ಅಹಮದ್ ಖಾನ್ ರವರು ಚಿಕ್ಕಬಳ್ಳಾಪುರ ನಗರಕ್ಕೆ ಭೇಟಿ ಕೊಟ್ಟಾಗ ಬಹಳಷ್ಟು ರೀತಿಯಾದಂತಹ ಐಡ್ರಾಮವೇ ಸೃಷ್ಟಿಯಾಗಿದೆ ಅಂದ್ರೆ ತಪ್ಪಾಗಲಾರದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೌದು, ಇಂದು ಜೋಳದ ಕಿಟ್ಟಿ ಎಂಬ ವ್ಯಕ್ತಿ, ಈ ರಾಮಕೃಷ್ಣ ಎಂಬ ವ್ಯಕ್ತಿ ಏನಿದರೋ ಅವರು ಪೆರೇಸಂದ್ರದಲ್ಲಿ ಜೋಳದ ವ್ಯಾಪಾರನ್ನ ಮಾಡ್ತಾ ಇರ್ತಾರೆ. ರೈತರಿಂದ ಜೋಳವನ್ನ ಖರೀದಿ ಮಾಡಿಕೊಂಡು ಆಂಧ್ರ ಪ್ರದೇಶ ಸೇರಿದಂತೆ ದೇಶದ ಮೂಲೆ ಮೂಲೆಗಳು ಸಹ ಜೋಳವನ್ನ ರಫ್ತು ಮಾಡ್ತಾ ಇರ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶದ 3 ವ್ಯಕ್ತಿಗಳು, ಅದರಲ್ಲಿಯೂ ಸಹ ಸಲೀಂ, ಅಕ್ಬರ್, ನಾಜೀರ್ ಎಂಬುವ 3 ವ್ಯಕ್ತಿಗಳು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತರಿಗೆ ಕೋಟ್ಯಾಂತರ ರೂಪಾಯಿಯನ್ನ ಮೋಸ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ಒಂದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೆರೇಸಂದ್ರ ಠಾಣೆಯ PSI ಜಗದೀಶ್ ರೆಡ್ಡಿ ರವರು ಆರೋಪಿಗಳು ಏನಿದರೋ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಿಗೆ ಈಗಾಗಲೇ ಒಂದು ದೂರವಾಣಿ ಮುಖಾಂತರ ಕರೆ ಮಾಡಿ ಕೂಡಲೇ ಸ್ಟೇಷನ್ಗೆ ಬರಬೇಕು ಅಂತ, ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಸಹ, ಅಕ್ಬರ್ ಎಂಬ ವ್ಯಕ್ತಿಯನ್ನು ಸಹ ಅರೆಸ್ಟ್ ಮಾಡಿರ್ತಾರೆ. ಈ ವಿಚಾರದಲ್ಲಿಯೇ ಒಂದು ಮೂಲತಃ ಸಚಿವ ಜಮೀರ್ ಅಹಮದ್ ಖಾನ್ ರವರ ಆಪ್ತರು ಒಬ್ರು ಈ ವಿಚಾರದಲ್ಲಿ ಸಹಾಯ ಮಾಡುವಂತೆ ಜಮೀರ್ ಅಹಮದ್ ಖಾನ್ ರವರಿಗೆ ಒಂದು ಮನವಿಯನ್ನ ಮಾಡಿಕೊಳ್ತಾರೆ. ಈ ಮನವಿಗೆ ಒಂದು ಸಚಿವ ಜಮೀರ್ ಅಹಮದ್ ಖಾನ್ ರವರು PSI ರವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿರ್ತಾರೆ. ಈ ಸಂಪರ್ಕ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ಒಂದು ವಿಚಾರ ಸಾಕಷ್ಟು ರೀತಿಯಾದಂತಹ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ನಗರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ರವರು ಭೇಟಿ ಕೊಟ್ಟಾಗ ಬಹಳಷ್ಟು ರೀತಿಯಾದಂತಹ ಐಡ್ರಾಮವು ನಡೆದಿತ್ತು. ಈ ಜೋಳದ ಕಿಟ್ಟಿ ಎಂಬ ಯಾರು ಈ ವ್ಯಕ್ತಿ ಇದಾರೋ ಆ ವ್ಯಕ್ತಿ ಒಂದು ಡೆತ್ ನೋಟ್ ಸಹ ಬರ್ದುಕೊಂಡು ಬಂದಿರ್ತಾರೆ. ಜೊತೆಗೆ ನನ್ನ ಸಾವಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಹೈದರಾಬಾದ್ ಮೂಲದ ವ್ಯಕ್ತಿಗಳು ನೇರ ಕಾರಣ ಅಂತ ತನ್ನ ರಕ್ತದ ಮುಖಾಂತರ ಒಂದು ಪತ್ರವನ್ನ ಬರೆದು ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾರೆ. ಜೊತೆಗೆ ಮುಂಚಿತವಾಗಿಯೇ ಯೋಚಿತವಾಗಿಯೇ ಒಂದು ಡೆತ್ ನೋಟ್ ಜೊತೆಗೆ ಒಂದು ಪಾಯ್ಸನ್ ಸಹ ತೆಗೆದುಕೊಂಡು ಬಂದಿರ್ತಾರೆ. ಸಚಿವರ ಮುಂದೆಯೇ ನನಗೆ ನ್ಯಾಯ ಸಿಗದಿದ್ರೆ ನಾನು ಇಲ್ಲಿಯೇ ಸಾವನ್ನಪ್ತೀನಿ ಅಂತ ಒಂದು ಬಹಳಷ್ಟು ರೀತಿಯಾದಂತಹ ಆಕ್ರೋಶ ವ್ಯಕ್ತಪಡಿಸುವ ಸಲುವಾಗಿ ಸಚಿವರು ಬರ್ತಾ ಇದ್ದಂತೆ ಒಂದು ವೇದಿಕೆಗೆ, ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗ್ತಾ ಇದ್ದಂತೆ ಏಕಾಏಕಿ ಒಂದು ಕಾರ್ಯಕ್ರಮ ವೇದಿಕೆ ಸಮೀಪ ಹೋದಂತಹ ಈ ಜೋಳದ ಕಿಟ್ಟಿ, ಈ ರಾಮಕೃಷ್ಣ ಎಂಬ ವ್ಯಕ್ತಿ ಯಾರಿದ್ದರೋ ಹೋಗ್ತಾ ಇದ್ದಂತೆ ಬಹಳಷ್ಟು ರೀತಿಯಾದಂತಹ ಅಳಲನ್ನ ತೊಡ್ಕೊಳ್ತಾರೆ. ಯಾಕಂದ್ರೆ ನಾನು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದೇನೆ, ಜೊತೆಗೆ ದೇಶದ ಮೂಲೆ ಮೂಲೆಗಳಲ್ಲಿ ಸಹ ನಾನು ಜೋಳವನ್ನ ರಫ್ತು ಮಾಡ್ತಾನೆ. ಆದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿಯಷ್ಟು ಜೋಳವನ್ನ ನಾನು ಹೈದರಾಬಾದ್ ಮೂಲದ ವ್ಯಕ್ತಿಗಳಿಗೆ ಮಾರಿದ್ದೇನೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂಗೆ ಸಾಕಷ್ಟು ಹಣ ಬರ್ಬೇಕಾಗಿದೆ. ಈ ವಿಚಾರದಲ್ಲಿ ಪ್ರತಿನಿತ್ಯವೂ ಸಹ ರೈತರು ನನ್ನ ಮನೆ ಬಾಗಿಲಿಗೆ ಬಂದು ಬಹಳಷ್ಟು ರೀತಿಯಾದಂತಹ ಕಾಟ ಕೊಡ್ತಾ ಇದ್ದಾರೆ. ನೀವು ಅವರ ಪರ ಯಾಕೆ ಮಾತನಾಡಿದಿರಿ ಅಂತ ಒಂದು ಪ್ರಶ್ನೆಯನ್ನು ಸಹ ಕೇಳ್ತಾರೆ. ತಕ್ಷಣ ಬಿಟ್ಟು ಕಳಿಸ್ತಾರ. ನಾವೇನ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರು. 2-3 ತಿಂಗಳಿಂದ ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರೂ ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು? ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕಣ್ಣ ಮುನಿಸ್ತೋದು? ಕಳ್ಳರ ಸಪೋರ್ಟ್ ಮಾಡೋದವರು, ಕಳ್ಳರಿಗೆ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನು ಮಾಡೋದು ಇವರು. ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ, ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಡೆತ್ ನೋಟ್ ಬರೆಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತೂ ಗ್ಯಾರಂಟಿ, ನೇಣು ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ಆದ್ರೆ ಏಕವಚನದಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ರವರು ಉತ್ತರವನ್ನ ಕೊಡ್ತಾರೆ. ಜೊತೆಗೆ ಈ ಅಕ್ಬರ್ ಎಂಬ ವ್ಯಕ್ತಿಯನ್ನ ಯಾರಿದ್ದರೋ ಆ ವ್ಯಕ್ತಿಯನ್ನ ನಾನು ಠಾಣೆಗೆ ಕರೆಸುವುದಲ್ಲದೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಕರೆಸಿಬಿಟ್ಟು ನಿಮ್ಗೆ ಯಾವ ರೀತಿಯಾದಂತಹ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯವನ್ನ ಕೊಡಿಸುವ ಭರವಸೆಯನ್ನು ಸಹ ಕೊಡ್ತಾರೆ. ಆದ್ರೆ ನನಗೆ ನ್ಯಾಯ ಕೊಡುವವರೆಗೂ ಸಹ ನಾನು ಸ್ಥಳದಿಂದ ಹೋಗುವುದಿಲ್ಲ ಅಂತ ಪಟ್ಟು ಬಿಟ್ಟಿದ್ದಂತಹ ಈ ರಾಮಕೃಷ್ಣ ಎಂಬ ವ್ಯಕ್ತಿ ಕಾರ್ಯಕ್ರಮದ ನಂತರ ಪೊಲೀಸರು ಸಹ ಮಧ್ಯಪ್ರವೇಶಿಸಿ ಈ ಜೋಳದ ಕಿಟ್ಟಿ ಎಂಬ ವ್ಯಕ್ತಿಯನ್ನು ಅಲ್ಲಿಂದ ಸ್ಥಳಾಂತರ ಮಾಡ್ತಾರೆ. ಸ್ಥಳಾಂತರ ಮಾಡಿದ್ರು ಸಹ ಒಂದು ವೇದಿಕೆ ಕಾರ್ಯಕ್ರಮ
ಆ ಒಂದು ಕೊಠಡಿಯ ಪಕ್ಕದಲ್ಲಿಯೇ ಈ ಜೋಳದ ಕಿಟ್ಟಿ ಎಂಬ ವ್ಯಕ್ತಿ ಅಲ್ಲಿಯ ಸ್ಥಳದಲ್ಲೇ ಕೂತ್ಬಿಟ್ಟು ನನಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಅಳಲನ್ನು ತೋಡ್ಕೊಡ್ತಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ರೈತರು ಸಹ ಈ ಜೋಳದ ಕಿಟ್ಟಿಗೆ ಯಾರ್ಯಾರು ರೈತರು ಈ ಜೋಳವನ್ನ ಮಾರಾಟ ಮಾಡಿರ್ತಾರೋ ಅವರು ಸಹ ಸ್ಥಳಕ್ಕೆ ಬಂದು ಒಂದು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ದು ಸಹ ಲಕ್ಷಾಂತರ ರೂಪಾಯಿ ಹಣ ಬರಬೇಕಾಗಿದೆ, ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ವ್ಯವಸಾಯ ಜೀವನ ನಮ್ಗೆ ಹೇಗೆ, ನಮ್ಮ ಪರಿಸ್ಥಿತಿ ಏನು ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇದಾದ ಬಳಿಕ ಪೊಲೀಸರು ಸಹ ಬಹಳಷ್ಟು ರೀತಿಯಾದಂತಹ ಸಂಧಾನವನ್ನ ಮಾಡಲು ಸಹ ಮುಂದಾಗ್ತಾರೆ. ಆದ್ರೆ ಕಾರ್ಯಕ್ರಮ ಮುಗಿದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸಹ ಈ ಒಂದು ಆಡಿಯೋ ವೈರಲ್ ಏನಾಗಿತ್ತು ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ರೀತಿಯಾದಂತಹ ಮಾತುಕತೆಯನ್ನ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ. ನನ್ನ ಬಳಿ ಒಬ್ಬ ವ್ಯಕ್ತಿ ಬರ್ತಾರೆ, ನಮ್ಗೆ ಈ ರೀತಿಯಾದಂತಹ ಅನ್ಯಾಯ ಆಗಿದೆ, ನಮ್ಗೆ ಸಹಾಯ ಮಾಡಿ ಅಂತ ಬರ್ತಾರೆ. ಇದೇ ವಿಚಾರಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಲು ಮುಂದಾಗಿದ್ದೇನೆ. ಆದ್ರೆ ಅಲ್ಲಿಯವರೆಗೂ ಸಹ ನನಗೆ ರೈತರು ಇದರಲ್ಲಿ ಇದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಿದೆ ಎಂಬ ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿಯು ಸಹ ನನ್ನ ಬಳಿ ಈ ರೀತಿಯಾಗಿ ಜೋಳಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಣ ಬರಬೇಕಾಗಿತ್ತು, ನಾವು ಹಣ ಕೊಡಬೇಕಾಗಿರೋದು ನಿಜ ಅಂತ ಹೇಳಿದ್ರು. ಅದೇ ವಿಚಾರವನ್ನೇ ನಾನು ಪೊಲೀಸರೊಂದಿಗೆ ಮಾತನಾಡಿದ್ದೇನೆ, ಅವರಿಗೆ ನ್ಯಾಯ ಕೊಡಿಸಿ ಸಹಾಯ ಮಾಡಿ ಅಂತ ಹೇಳಿದ್ದೇನೆ. ಆದ್ರೆ ನಾನು ರೈತರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ, ನಾನು ಅನ್ನದಾತರ ಪರ ಹೇಳ್ತೇನೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸ್ಪಷ್ಟಪಡಿಸಿರುವಂತಹದ್ದು. ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು, ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ, ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಾವ್ ಬರ್ತಾರೆ. ಯಾರೋ ತಬರ್ ಅಂತ ಅವರು ಬಂದ್ರು, ಯಾರೋ ಅಕ್ಬರ್ ಅಂತ ಅವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು, ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗ್ಬಿಡಿ, ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ, ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು? ನೋಡ್ರಿ, ಯಾರೋ ಅಕ್ಬರ್ ಅಂತ ಇದಾರಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಲ್ಲಿ ಅಷ್ಟಿಲ್ಲ, ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಆಮೇಲೆ ಅಕ್ಬರ್ನು ಲೋಕಲ್ ಚಿಕ್ಕಬಳ್ಳಾಪುರ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರನೇ. ಈಗ ನಮ್ ತಾವ್ ಬರ್ತಾರೆ ಸಾಯಕ್ಕೆ, ನಸೀರ್ ಅಹಮದ್ ಸಾಹೇಬ್ರ ಸಾವಿರಾರು ಜನ ಬರ್ತಾರೆ, ನಮ್ ತಾವ್ ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ಲ ಬಿಟ್ಬಿಡಿ, ಅವನ್ನ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೇನಾದ್ರು ಹೇಳಿದ್ದೀನಿ ನಾನು. ಈಗ ಅವ್ರು ತಗೊಂಡಿದ್ರೆ ಕೊಳ್ಳೇಬೇಕು. ಈಗ ತಗೊಂಡಿಟ್ಟಿದ್ರೆ, ಈಗ ರಾಮಕೃಷ್ಣ ಅದೇ ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ. ಅವನೇನಾರು ಅಕ್ಬರ್ ತಗೊಂಡಿಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋ ನಿಜ, ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ನೀವು ಮಾತಾಡಿದ್ರೆ ಕೇಳಿಸ್ಕೊಂಡ್ವಿ, ಒಂದೇ ಒಂದು ನಿಮಿಷ ತಾವು. ಹಾಗೂ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಳೆ ಅಥವಾ ಒಂದು ಮುಂದಿನ ದಿನಗಳಲ್ಲಿ ಈ ಅಕ್ಬರ್ ಎಂಬ ವ್ಯಕ್ತಿ ಏನಿದ್ರು, ಹೈದರಾಬಾದ್ ಮೂಲದ ಉದ್ಯಮಿ ಏನಿದ್ರು, ಅವರನ್ನ ನಾನು ಒಂದು ಚಿಕ್ಕಬಳ್ಳಾಪುರಕ್ಕೆ ಕರೆಸುವ ಪ್ರಯತ್ನವನ್ನ ಮಾಡ್ತೇನೆ. ಜೊತೆಗೆ ಈ ರೈತರಿಗೆ, ಈ ಭಾಗದ ರೈತರಿಗೆ ಯಾವ ರೀತಿ ನ್ಯಾಯವನ್ನ ಕೊಡಿಸಬೇಕು ಆ ನ್ಯಾಯವನ್ನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕವೂ ಸಹ ಏನೇ ಆಗ್ಲಿ ನಮ್ಗೆ ನ್ಯಾಯ ದೊರಕಿಸಿಕೊಡುವವರೆಗೂ ಸಹ ನಾವು ಸ್ಥಳದಿಂದ ಹೋಗುವುದಿಲ್ಲ ಅಂತ ಬಹಳಷ್ಟು ರೀತಿಯಾದಂತಹ ಈ ರಾಮಕೃಷ್ಣ ಎಂಬ ವ್ಯಕ್ತಿ ಪಟ್ಟು ಹಿಡಿದಿದ್ರು. ಇದಾದ ಬಳಿಕ ಸಚಿವರು ಸಹ ಬಹಳಷ್ಟು ಭರವಸೆಯನ್ನ ಕೊಟ್ಟು ಈ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತ ನ್ಯಾಯವನ್ನ ಕಲ್ಪಿಸಿಕೊಡ್ತಾನೆ, ನಾನು ರೈತರ ಪರ ಇದ್ದೇನೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕೈ ಸುಟ್ಟಿಕೊಂಡಿರುವಂತಹ ರೈತರಿಗೆ ಈಗ್ಲಾದ್ರೂ ನ್ಯಾಯ ಸಿಗುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.